ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಷ್ಟು ಮುದ್ದಾಗಿ ಕಾಣ್ತಿದ್ಯಾ ಗೊತ್ತಾ? ಈಗ ಹೇಳು, ಏನು ಆಟ ಆಡೋಣ? ಆನೆ ಆಟ ಆಡೋಣ, ಆನೆ ಸವಾರಿ ಮಾಡೋಣ. ಅಷ್ಟೇ ತಾನೆ, ಬಾ. ಚೀನು, ನೀನು ಅವ್ರ ಮೇಲೆ ಕೂತ್ರೆ ಆನೆ ಆಟ ಆಡ್ದಂಗಿರಲ್ಲ, ಒಂಟೆ ಮೇಲೆ ಕೂತ್ಕೊಂಡಂಗಿರುತ್ತೆ. ಪೂಣಿ, ನನ್ನ ಫೋನ್ ಬರ್ತಿದೆ, ಮಗುಗೆ ಆನೆ ಆಟ ಆಡ್ಸು. ಚಿನ್ನು ಬಾಯ್ಲಿ. ಆನೆ ಆಟ ಆಡ್ಬೇಕಾ ನೀನು? ಆದ್ರೆ ನಾನು ಆನೆ ಅಷ್ಟು ತಪ್ಪ ಇಲ್ವಲ್ಲ? ನೀವು ಜಿಂಕೆ ಆಗಿ. ಜಿಂಕೆನಾ? ಜಿಂಕೆ ಮೇಲೆ ಯಾರಾದ್ರೂ ಸವಾರಿ ಮಾಡ್ತಾರಾ? ಬಟ್ ನಾನು ಮಾಡ್ಲೇಬೇಕು. ಸರಿ ಆಯ್ತು. ಆನೆ ಬತ್ತೊಂದಾನೆ, ಯಾವೂರಾನೆ? ಸಿಂಗಾಪುರದಾನೆ. ಇಲ್ಲಿಗೆ ಪೂರ್ಣೆ, ಬುದ್ಧಿದ್ಯಾ ನಿನಗೆ? ಮಗು ಹುಷಾರಾಗಿ ಆಟ ಆಡಿಸ್ಬೇಕಲ್ವಾ? ಪುಟ್ಟ, ಏನಾದರೂ ಏಟ್ ಆಯ್ತಾ? ಇದರಲ್ಲಿ ಅವ್ರದ್ದೇನು ತಪ್ಪಿಲ್ಲ. ನಾನೇ ಕೂರಕ್ಕೆ ಹೋಗಿ ಆ ಕಡೆ ಈ ಕಡೆ ಒಳ್ಳಾಡ್ತಿದ್ದೆ, ಅದಕ್ಕೆ ಬಿದ್ದೆ. ಅವ್ರಿಗೆ ಯಾಕೆ ಬೈತೀರಾ? ಸಾರಿ ಪೂರ್ಣೆ, ಅವಳು ಬಿದ್ಲಲ್ಲ ನನ್ನ ಗಾಬರಿಯಲ್ಲಿ. ಪರವಾಗಿಲ್ಲ, ನನ್ಗೆ ಅರ್ಥ ಆಗುತ್ತೆ. ಮಗುಗೇನೂ ಆಗಿಲ್ವಲ್ಲ, ಅದು ಸಾಕು. ಅಮ್ಮ, ಮನೆ ಕೆಲಸ ಎಲ್ಲ ಮುಗೀತು, ನಾನು ಮನೆಗೆ ಹೊರಡ್ಲಾ? ಚಿನ್ನು, ಬಾ ಮನೆಗೆ ಹೋಗೋಣ. ಇಲ್ಲ, ನಾನು ಬರಲ್ಲ. ಇವರೆಲ್ಲ ನನ್ನನ್ನು ಚೆನ್ನಾಗಿ ಆಟ ಆಡಿಸ್ತಾರೆ. ಸರಿ ಆಯಿತು, ನಾಳೆನೂ ಕರ್ಕೊಂಬರ್ತೀನಿ, ಬಾ ಹೋಗೋಣ. ಈಗ ತಗೊಳ್ಳಿ ಅಣ್ಣ. ತಗೊಳ್ಳಿ, ಹುಟ್ಟಿಗೆ ಬಟ್ಟೆ ಕೊಡಿಸಿ. ಅವಳಿಗೆ ಯಾವಾಗ ಬರಬೇಕು ಅನ್ಸುತ್ತೋ ಹಾಗೆಲ್ಲ ಕರ್ಕೊಬನ್ನಿ. ಸರಿ ಅಣ್ಣವ್ರೆ, ನಿಮಗೆ ಮಕ್ಕಳು ಅಂದರೆ ಎಷ್ಟಿಷ್ಟ ಅಂತ ಇದರಲ್ಲೇ ಗೊತ್ತಾಗ್ತಿದೆ. ಪುಟ್ಟೆ, ಬೇಗ ಬರಬೇಕು. ನೋಡಿದ್ಯಾ ಪಾಪ, ಭಾವಂಗೆ ಮಗು ಅಂದರೆ ಎಷ್ಟು ಇಷ್ಟ ಅಂತ. ಆದರೆ ಏನು ಮಾಡೋದು, ಅವ್ರ ದುರದೃಷ್ಟ. ನಿನ್ನ ಕಟ್ಕೊಂಡು ನಗಕ್ಕೂ ಆಗದೆ ಅಳೋಕ್ಕೂ ಆಗದೆ ನರ್ಕ ಅನುಭವಿಸ್ತಿದ್ದಾರೆ. ಅದೇ ಬೇರೆ ಯಾರನ್ನಾದ್ರೂ ಮದುವೆ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಅವರು ಮಕ್ಕಳ ಜೊತೆಲಿ ಆಟ ಆಡ್ತಿದ್ರು ಅನ್ಸುತ್ತೆ. ನನ್ನ ಮಾತಿನ ಬಾಣ ಸರಿಯಾಗಿ ನಾಟಿದೆ. ಆದರೆ ಈ ಮಾತಿನ ಬಾಣ್ಗಳು ನಾಟಿದ್ರೆ ಪ್ರಾಣ ಹೋಗಲ್ಲ. ಈ ಪ್ರಾಣ ಯಾಕಾದರೂ ಇದೆಯೋ ಅನ್ನಿಸ್ಬೇಕು, ಹಾಗಾಗತ್ತೆ. ಅಭಿ ಹೋಗಿ ತುಂಬ ಹೊತ್ತಾಯ್ತು. ಆ ಜಾಗದ ವಿಚಾರ ಏನಾಗಿರ್ಬೋದು? ಆ ಇಡಿಯಟ್ ಮ್ಯಾನೇಜರ್ಗೆ ಫೋನ್ ಮಾಡಿ ಅಪ್ಡೇಟ್ ಮಾಡು ಅಂತ ಹೇಳಿದೆ. ಅವ್ನು ಯಾಕಿನ್ನೂ ಕಾಲ್ ಮಾಡಿಲ್ಲ? ಹಲೋ ಮೇಡಮ್, ನೀವು ಹೇಳ್ದಾಗೆ ಆ ಬ್ರೋಕರ್ಗೆಲ್ಲ ಹೇಳಿ ಅರೇಂಜ್ ಮಾಡಿದ್ದೆ. ಆದ್ರೆ ಆದ್ರೆ ಏನು? ಏನಾಯ್ತು? ಅಭಿ ಸರ್ ಮತ್ತೆ ಸಮರ್ಥ್ ಇಬ್ರು ಅವ್ರನ್ನ ಹೆದರ್ಸಿದ್ದಾರೆ. ಲೀಗಲ್ ನೋಟಿಸ್ ತಗೊಂಡು ಜಾಗದ ಓನರ್ ಹತ್ರ ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ. ಅದಕ್ಕೆ ಏನೀಗ? ನಾನು ಅವ್ರಿಗಿಂತ ಜಾಸ್ತಿ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದೀನಲ್ಲ. ನೀವೇನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ಆ ಜಾಗ ಯಾವುದೇ ಕಾರಣಕ್ಕೂ ಅವ್ರಿಗೆ ಸಿಗಬಾರ್ದು. ಇಲ್ಲ ಮೇಡಮ್, ಈಗ ಅದೆಲ್ಲ ಸಾಧ್ಯ ಇಲ್ಲ ಅನ್ಸುತ್ತೆ. ಅವ್ರ ಹತ್ರ ಅಡ್ವಾನ್ಸ್ ಕೊಟ್ಟಿರೋ ಕಾಪಿ ಇದೆ. ಅವ್ರೇನಾದ್ರೂ ಕೋರ್ಟ್ಗೆ ಹೋದ್ರೆ ಆ ಜಾಗ ಅವ್ರಿಗೆ ಸೇರುತ್ತೆ. ಅದು ಅಲ್ಲದೆ ಆ ಜಾಗದ ಓನರು ಅದನ್ನ ಅವ್ರು ಕೊಡೋದಕ್ಕೆ ಒಪ್ಕೊಂಡಿದ್ದಾನೆ. ಅಷ್ಟೇ ಅಲ್ಲ ಮೇಡಮ್, ಆ ರಿಯಲ್ ಎಸ್ಟೇಟ್ ಏಜೆಂಟು ಅಭಿ ಮತ್ತೆ ಸಮರ್ಥ್ಗೆ ನನ್ನ ಹೆಸರನ್ನ ಬಾಯ್ ಬಿಟ್ಟಿದ್ದಾನೆ. ಏನ್ ಹೇಳ್ತಿದ್ಯಾ ನೀನು? ಇದ್ರ ಹಿಂದೆ ಎಲ್ಲ ನೀನೇ ಇರೋದು ಅಂತ ಅವ್ರಿಗೆ ಗೊತ್ತಾಗೋಯ್ತಾ? ನಾನೇ ಇರೋದು ಯಾಕೆ ಹೇಳ್ತೀರಾ ಮೇಡಮ್? ನೀವು ಏನ್ ಹೇಳಿದ್ರೋ ಅದನ್ನ ಮಾಡಿದ್ದೀನಿ ಅಷ್ಟೇ.
ಅವರು ಖಂಡಿತ ನನ್ನನ್ನು ಹುಡ್ಕೊಂಡ್ ಬರ್ತಾರೆ. ಅಕಸ್ಮಾತ್ ನಾನೇನಾದ್ರೂ ಅವ್ರ ಕೈಗೆ ಸಿಗಾಕೊಂಡ್ರೆ ಆವಾಗ ನಿಮ್ಮ ಹೆಸರು ನಾನು ಹೇಳಲೇಬೇಕಾಗುತ್ತೆ. ಏಯ್, ಏನು ಹೇಳ್ತಿದ್ಯಾ? ತಲೆ ಕೆಟ್ಟಿದ್ಯಾ ನಿನಗೆ? ನೋಡು, ನೀನೇನಾದರೂ ನನ್ನ ಹೆಸರನ್ನ ಅವ್ರಿಗೆ ಹೇಳಿದ್ರೆ ಆಮೇಲೆ ನಾನು ನಿನ್ನೇನೋ. ಹಲೋ ಹಲೋ, ಎಂಥ ಕೆಲಸ ಆಗೋಯ್ತು. ಇವನ್ನ ನಂಬಿ ನಾನು ಕೆಟ್ಟೆ. ಇವನೇನಾದ್ರೂ ನನ್ನ ಹೆಸರನ್ನ ಅಭಿಗೆ ಸಮರ್ಥಕ್ಕೆ ಹೇಳ್ಬಿಟ್ರೆ? ಅತ್ತೆ ಅತ್ತೆ, ನನ್ನ ಟೆನ್ಷನ್ ನನಗೆ ಅದ್ರಲ್ಲಿ ಇವ್ಳದು ಬೇರೆ. ಬ್ಯುಸಿ ಇದ್ದೀರಾ ಅತ್ತೆ? ಹೌದು, ನಾನು ನಿಮ್ಮ ಹತ್ರ ಏನೋ ಮಾತಾಡಬೇಕಾಗಿತ್ತು. ಸರಿ ಬಿಡಿ, ನಾನು ನಿಮಗೆ ಡಿಸ್ಟರ್ಬ್ ಮಾಡಲ್ಲ, ಆಮೇಲೆ ಬರ್ತೀನಿ. ಅತ್ತೆ ಅತ್ತೆ, ಬಾಗ್ಲು ತೆಗೀರಿ, ನಾನು ನಿಮ್ಗೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು. ಈಗ ಯಾವ ವಿಷಯ ಹೇಳಕ್ ಬಂದಿದ್ದಾಳೆ? ಅಭಿ ಸಮರ್ಥನಾದ್ರೂ ಬಂದ್ರ? ಆ ಮ್ಯಾನೇಜರ್ ಏನಾದ್ರೂ ಅವ್ರ ಕೈಗೆ ಸಿಕ್ಕಾಕೊಂಡ್ಬಿಟ್ಟ? ಏನೋ ಆಗಿರುತ್ತೆ. ಸಾರಿ ಅತ್ತೆ, ಪದೇ ಪದೇ ನಾನು ನಿಮಗೆ ಡಿಸ್ಟರ್ಬ್ ಮಾಡ್ತಿದ್ದೀನಿ, ಬಟ್ ನಾನು ನಿಮ್ಗೆ ಈ ವಿಷಯ ಹೇಳಲೇಬೇಕು. ಏನ್ ವಿಷಯ ಅಂತ ಹೇಳು ದೀಪಿಕಾ. ಅತ್ತೆ, ಪೂರ್ಣಿ ಮನೇಲೆಲ್ಲೂ ಕಾಣಿಸ್ತಿಲ್ಲ, ಎಲ್ರೂ ಅವಳನ್ನ ಹುಡುಕ್ತಿದ್ದಾರೆ ಅತ್ತೆ. ಸತ್ಯ, ನನ್ನ ವಿಚಾರ ಅಲ್ಲ. ನೋಡಿದ್ರ ಅತ್ತೆ, ನಾನು ಏನು ಮಾಡಿದೆ ಅಂತ? ನನ್ನ ಮಾತಿನ ಏಟಿಗೆ ಆ ಪೂರ್ಣಿ ಮನೆ ಬಿಟ್ಟೆ ಹೊರಟೋದ್ಲು. ಈ ದೀಪಿಕನ ಮುಂದೆ ನಿಲ್ಲೋದು ಅಂದರೆ ಏನು ಸುಮ್ಮನೆನಾ? ನನ್ನ ಜೊತೆಲಿ ಮಾತಾಡೋದು ಅಂದರೆ ಆ ಬೆಂಕಿ ಜೊತೆಲಿ ಸರ್ಸಾಡ್ದಂಗೆ. ಒಂದು ಸುಟ್ಟು ಹೋಗಬೇಕು, ಇಲ್ಲ ಈ ಮನೆ ಬಿಟ್ಟು ಓಡ್ ಹೋಗಬೇಕು. ಅಭಿ ಸಮರ್ಥ ಮನೆಗೆ ಬಂದ್ರ ದೀಪಿಕಾ? ಅತ್ತೆ, ನಾನು ಇಷ್ಟು ಖುಷಿಯಾಗಿರೋ ವಿಚಾರ ಹೇಳ್ತಿದ್ದೀನಿ, ನೀವು ಅಭಿ ಸಮರ್ಥ ಬಗ್ಗೆ ಕೇಳ್ತಿದ್ದೀರಲ್ಲ. ಮೊದಲು ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ಅವ್ರು ಬಂದ್ರ? ಇಲ್ಲ ಅತ್ತೆ, ಬಟ್ ನೀವು ಯಾಕೆ ಅವ್ರ ಬಗ್ಗೆ ಕೇಳ್ತಿದ್ದೀರಾ? ಏನಿಲ್ಲ ಬಿಡು. ಅತ್ತೆ, ನಾನು ಗಮನಿಸ್ತಾನೆ ಇದ್ದೀನಿ, ಇತ್ತೀಚೆಗೆ ನೀವು ಬೇರೆ ರೀತಿನೇ ನಡ್ಕೊತಿದ್ದೀರಾ. ಒಂದೊಂದ್ಸಲಿ ಗಾಬರಿ ಆಗ್ತೀರಾ, ಇದ್ದಕ್ಕಿದ್ದಂಗೆ ಕೋಪ ಮಾಡ್ಕೊತೀರಾ, ನನ್ನ ಮಾತಿನ ಬಗ್ಗೆ ಗಮನನೂ ಕೊಡಲ್ಲ. ಏನಾಯ್ತತ್ತೆ? ಏನಾಗುತ್ತೆ ದೀಪಿಕಾ? ಈ ಮನೇಲಿ ಏನೇ ನಡೆದ್ರೂ ನಿನಗೂ ಗೊತ್ತಾಗುತ್ತಲ್ವಾ? ಅಂಥದ್ದೇನೂ ಇಲ್ಲ ಬಿಡು. ಇಲ್ಲ ಅತ್ತೆ, ನೀವು ಈ ಥರ ಇರಲಿಲ್ಲ. ನೀವೆಷ್ಟು ಕಾನ್ಫಿಡೆಂಟಾಗೆ, ಎಷ್ಟು ಕೂಲಾಗಿರ್ತಾ ಇದ್ರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.